ಹಾಯ್ ಎವ್ರಿವನ್. ಬ್ಲೌಸ್ನ ಕಪ್ಪು ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ನಾವು ಯಾವ ರೀತಿ ಡಾಟನ್ನು ಹಿಡಿಬೇಕು ಅನ್ನೋದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀವಿಲ್ಲಿ ಕಂಕ್ಳಿಂದ ಒಂದು ಡಾಟ್ ಹಿಡಿತೀವಲ್ಲ ಅದು ಮತ್ತು ಇಲ್ಲಿಂದ ಈ ಡಾಟ್ನ ಒಂದು ಲೈನು ಕರೆಕ್ಟಾಗಿ ಇರಬೇಕು. ಹಾಗಾದರೆ ಮಾತ್ರ ನಿಮಗೆ ಕರೆಕ್ಟಾಗಿ ಈ ಕಡೆ ಇಟ್ಟರೂ ಕರೆಕ್ಟಾಗಿ ಬರಬೇಕು. ನೋಡಿ ಈಗಿನಿಟ್ರೂ ಹೀಗೆ ಸ್ಟಿಚಿಂಗ್ ಬರೋ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಕಪ್ಪು ಬರುತ್ತೆ. ನೀವು ಒಳಗಡೆ ಕಪ್ಪದು ಪ್ಯಾಡ್ ಬರುತ್ತಲ್ಲ ಅದನ್ನೆಲ್ಲ ಹಾಕೋದೇ ಬೇಡ, ಇಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ಆನಂತರ ನೀವು ಇದಲ್ಲದೇ ನೀವು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಒಂದು ಸ್ಟಿಚ್ ಹಾಕ್ಕೊಳ್ತೀರಲ್ಲ, ಇಲ್ಲಿಂದ ಮತ್ತು ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತಲ್ವ, ಇದರಿಂದ ಇದಕ್ಕೆ 2 ಇಂಚು ಗ್ಯಾಪ್ ಇರಲೇಬೇಕು. 32, 34 ಸೈಜು ಆ ಸೈಜ್ ಇರೋರಿಗೆ ಇಲ್ಲಿಂದ 2 ಇಂಚು ಗ್ಯಾಪು ನೀವು ಬಿಡಲೇಬೇಕು. ಇಲ್ಲೂ ಅಷ್ಟೇ, ಈ ಕಂಕಳಿಂದ ಇಲ್ಲಿಂದ ಏನು ಬರುತ್ತೋ ಇಲ್ಲಿಂದನೂ ಇಲ್ಲಿಗೆ 2 ಇಂಚು ಗ್ಯಾಪು ಇರಲೇಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಈ ರೀತಿಯಾದಂಥ ನೀಟಾಗಿ ಕಪ್ಪು ಬರೋದು. ಇನ್ನು ನಾನು ಕ್ರಾಸ್ ಪಟ್ಟಿನ ಹಚ್ಚಿಲ್ಲ, ಕ್ರಾಸ್ ಪಟ್ಟಿ ಹಚ್ಚಿದ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಇಲ್ಲಿ ಒಂದು ಡಾಟ್ ಏನೋ ಅವಶ್ಯಕತೆ ಇರಲ್ಲ. ನಾವಿಲ್ಲಿ ಸ್ಟಿಚಿಂಗ್ ಮಾಡುವಾಗ ಕಟಿಂಗ್ ಮಾಡುವಾಗ ಇಲ್ಲಿ ಒಂದು ಚೂರು ಕಟ್ಟಿಂಗನ್ನು ಮಾಡಿಕೊಂಡ್ರೆ ನೀವು ನಿಮ್ಗೆ ಕರೆಕ್ಟಾಗಿ ಇಲ್ಲೇನು ಡಾಟ್ ಹಿಡಿಯೋ ಅವಶ್ಯಕತೆ ಇರಲ್ಲ. ಕಟಿಂಗ್ ಮಾಡುವಾಗಲೇ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. ಅದರ ವೀಡಿಯೋಗಳನ್ನು ನಾನು ಹಾಕಿದ್ದೀನಿ ನೋಡಿ. ಇಲ್ಲಿ ಗ್ಯಾಪ್ ಇರಬೇಕು, ಇಲ್ಲಿ ಈ ಮಧ್ಯದಲ್ಲಿ ಈ ರೌಂಡಲ್ಲಿ ನಮಗೆ 2 ಇಂಚು ಗ್ಯಾಪ್ ಬಂದರೆ ಎಲ್ಲ ಕಡೆಗೂ ಈ ಸ್ಟಿಚಿಂಗಿಂದ ಎಲ್ಲ 2 ಇಂಚು ಗ್ಯಾಪಲ್ಲಿ ಇದ್ದರೆ ನಿಮಗೆ ಈ ರೀತಿಯಾಗಿ ನೀಟಾಗಿ ಕಪ್ಪು ಚೆನ್ನಾಗಿ ಬರುತ್ತೆ. ನೋಡಿ ಇದು ತೆಳು ಬಟ್ಟೆ, ಇದು ಸ್ಯಾರಿದು ತುಂಬ ತೆಳು ಇದೆ, ಆದ್ರೂ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ತಾ ಇದೆ. ಇನ್ನು ಕ್ರಾಸ್ ಪಟ್ಟಿ ಎಲ್ಲ ಹಚ್ಬಿಟ್ರಂತೂ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಫಿನಿಶಿಂಗ್ ಆದಮೇಲೂ ಕೂಡ ನಿಮಗೆ ತೋರಿಸ್ತೀನಿ. ಇದಿಷ್ಟೇ. ಇದನ್ನು ಸ್ಟಿಚ್ ಮಾಡುವಾಗ ಮಾತ್ರ ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ. ಫಸ್ಟೇ ಒಂದು ಸ್ಕೇಲ್ ಇಟ್ಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೊಂಬಿಡಿ, ಇಲ್ಲಿಂದ ಹೀಗೆ. ಅವ ನಿಮಗೆ ನೀಟಾಗಿ ಬರುತ್ತೆ. ಬೇರೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕನ್ನು ಕೊಡಿ. ಕ್ರಾಸ್ ಪಟ್ಟಿನ ನೀವು ಜಾಯಿಂಟ್ ಮಾಡೋವಾಗ ನೋಡಿ, ಇಲ್ಲಿ ಜಾಯಿಂಟ್ ಮಾಡ್ತೀವಲ್ಲ, ಇಲ್ಲಿ ಎಳಿಬಾರ್ದು. ಈ ಕ್ರಾಸ್ ಪಟ್ಟಿದು ಬಟ್ಟೆನ ಎಳೆಯೋದು, ಈ ಕ್ರಾಸಾಗಿ ಇಟ್ಕೊಳ್ಳೋದು ಆ ಥರ ಮಾಡಿದ್ರೆ ಅದು ನೀಟಾಗಿ ಬರಲ್ಲ, ಅದರಿಂದನೂ ಬ್ಲೌಸು ಹಾಳಾಗುತ್ತೆ. ಇದೇಗಿದೆ ಈ ಬಟ್ಟೆ, ಆರಾಮಾಗಿ ನಿಧಾನವಾಗಿ ಇದ್ರ ಮೇಲೆ ಹೀಗಿಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಎಳೆಯೋದಾಗಲಿ ಇಲ್ಲ ಇದನ್ನು ಬಟ್ಟೆನ ಎಳೆಯೋದಾಗಲಿ ಯಾವುದು ಬಟ್ಟೆನ ಎಳಿಬಾರ್ದು. ಈ ರೀತಿಯಾಗಿ ನೀಟಾಗಿ ಕೊಟ್ಕೊತ ಬರಬೇಕು. ಇದು ಉಲ್ಟಾ ಮಾಡೋದಕ್ಕೆ ನಾನು ಫಸ್ಟು ಸಿಂಗಲ್ ಇದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಆನಂತರ ಈ ರೀತಿಯಾಗಿ ಸುತ್ತಿ ಇದರ ಮಧ್ಯದಲ್ಲಿಟ್ಟು ಇದನ್ನು ಸ್ಟಿಚ್ ಮಾಡಿದ್ರೆ ನಿಮಗೆ ಈ ಥರ ಕಾಣಿಸೋದಿಲ್ಲ. ಇದೆಲ್ಲ ಬಂದರೆ ಎಳೆ ಬಂದುಬಿಟ್ಟು ಬಟ್ಟೆನೂ ಇದಾಗುತ್ತೆ. ನೀಟಾಗಿ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇವಾಗ ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡೋವಾಗ ಎಳಿಬೇಡಿ ಯಾವ ಬಟ್ಟೆನೂ. ಅದು ಎಳೆಯೋ ಥರ ಅನಿಸುತ್ತೆ, ಅದು ಈ ಥರ ಕ್ರಾಸಾಗೇ ಇರುತ್ತೆ. ನೀವು ಅದನ್ನು ನೀಟಾಗಿಯೇ ಕೊಟ್ಕೊಳ್ಬೇಕು. ಇಲ್ಲಿ ಕೊಡುವಾಗಲೂ ಅಷ್ಟೇ ಈ ರೀತಿ ಹಿಂಗೆ ಏನು ಇಲ್ಲಿ ಕಟ್ಟಿಂಗ್ ಇರುತ್ತೋ ಅದೇ ಥರನೇ ಈ ಬಟ್ಟೆನೂ ಕೊಡಬೇಕು. ಹಾಗೆ ಎಳಿಬಾರ್ದು ಅಷ್ಟೇ. ಮತ್ತು ಡಬಲ್ ಬಟ್ಟೆ ಹಾಕಿ, ಅದಕ್ಕೆ ಯಾವಾಗಲೂ ಲೈನಿಂಗ್ ತೊಗೊಳ್ಳೋವಾಗ 1 ಮೀಟ್ರನ್ನ ತೊಗೊಂಬಿಡ್ಬೇಕು. ನಾವು 80 ಸೆಂಟಿಮೀಟ್ರ್ ಸಾಕು ಅಷ್ಟೆಲ್ಲ ತೊಗೊಂಬಿಟ್ರೆ ನಿಮಗಿಲ್ಲಿ ಯಾವುದಕ್ಕೂ ಬಟ್ಟೆಗಳು ಸಾಕಾಗಲ್ಲ. ಬೇರೆ ಬಟ್ಟೆಗಳನ್ನ ಹುಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ಇದು 2 ಲೈನಿಂಗ್ ಕೊಟ್ಟು ನೀವು ಇದು ಮತ್ತು ಮೇನ್ ಕ್ಲಾತು 3 ಬಟ್ಟೆನ ಈ ರೀತಿ ಕೊಡೋದ್ರಿಂದ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ.
ಹಾಯ್ ಎವ್ರಿವನ್. ಈ ಕ್ರಾಸ್ ಪಟ್ಟಿನ ಹಚ್ಚುವಾಗ ರೈಟ್ ಸೈಡ್ದು ಲೆಫ್ಟಿಗಾಗುತ್ತೆ, ಲೆಫ್ಟ್ದು ರೈಟಿಗಾಗುತ್ತೆ ಅಂತಾರೆ. ಅದು ಕ್ರಾಸ್ ಪಟ್ಟಿ ಸ್ಟಿಚ್ ಮಾಡೋದು ನಾನು ವಿಡಿಯೋ ಹಾಕಿದ್ದೀನಿ. ಆದರೆ ಇಲ್ಲಿಗೆ ಅಟ್ಯಾಚ್ ಮಾಡೋದನ್ನು ನಾನು ಇವಾಗ ತಿಳಿಸ್ತಾ ಇದ್ದೀನಿ ನೋಡಿ. ಇದನ್ನು ಹಚ್ಚೋವಾಗ ನೀವು ಇದು ಕೂಡ ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ, ಇದು ಹೀಗೆ ಇರಲಿ. ಈ ಕಡೆ ಇದು ಈ ಥರ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಇದು ಕೂಡ ಹೀಗೆ ಇರಲಿ. ಹೀಗೆ ಇಟ್ಕೊಳ್ಳಿ, ಎರಡನ್ನೂ ಸಪ್ರೇಟ್ ಇದೆ ಅಂದ್ಕೊಳ್ಳಿ. ಇದನ್ನು ಈ ಪಕ್ಕ ಇಟ್ಕೊಂಡು ಆವಾಗ ನೋಡಿ ಈ ಥರ ತಗೊಳ್ಳಿ. ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಈ ರೀತಿ ಸಪ್ರೇಟೇ ಇದೆ ಅಂದ್ಕೊಳ್ಳಿ. ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಆಗಲೇ, ಇವಾಗ ನೆನಪಾಯಿತು, ಹಾಗಾಗಿ ನಾನೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ರೀತಿ ಇದೂ ಉಲ್ಟಾನೇ ಇರಬೇಕು, ಇದೂ ಉಲ್ಟಾನೇ ಇರಬೇಕು. ಇದೆರಡನ್ನೂ ಹಿಂಗೆ ಇಟ್ಬಿಟ್ಟು ಇವಾಗ ಇಲ್ಲಿ ಕರೆಕ್ಟಾಗಿ ಈ ಕಾರ್ನರು, ಈ ಕ್ರಾಸ್ ಪಟ್ಟಿದು ಈ ಕಾರ್ನರ್ನು ಇದನ್ನು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆನಂತರ ಇದನ್ನು ಸ್ಟಿಚ್ ಮಾಡೋದು ಹೇಗೆ, ಇದು ಉಲ್ಟಾ ಸ್ಟಿಚ್ ಮಾಡೋದು ಹೇಗೆ, ಇದು ಹೊಲಿಗೆ ಎಲ್ಲ ಸ್ಟಿಚಿಂಗ್ ಕಾಣದೇ ಇರೋ ಹಾಗೆ ಅಂದರೆ ಇದನ್ನು ಈ ಭುಜದ ಕಡೆಯಿಂದ ಇದು ರೀತಿ ಸಣ್ಣದಾಗಿ ಸುತ್ಕೊಳ್ಳಿ. ಈ ರೀತಿ ನೀಟಾಗಿ ಸುತ್ತಕೊಂಡು ಅದನ್ನು ಈ ಮಧ್ಯದಲ್ಲಿ ಇಟ್ಕೊಂಡು, ಇಲ್ಲಾಗಲೇ ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ ಇದನ್ನು ಇಲ್ಲಿ ಎರಡು ನೋಡಿ, ಇದು ಸಪ್ರೇಟೇ ಇರುತ್ತಲ್ಲ ಲೈನಿಂಗ್ದು, ಇದನ್ನು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ನಾನಿವಾಗ ಸ್ಟಿಚ್ ಹಾಕಿ ತೋರಿಸ್ತೇನೆ. ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ. ಇದು ಕರೆಕ್ಟಾಗಿ ಈ ಥರ ಇಟ್ಕೊಳ್ಬೇಕು, ಎಳಿಬಾರ್ದು. ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಹೊಸದಾಗಿ ಕಲಿಯೋರು ನಿಧಾನವಾಗಿಯೇ ಸ್ಟಿಚ್ ಮಾಡಿ, ಅರ್ಜೆಂಟ್ ಏನಿರಲ್ಲ, ನೀವು ನಿಧಾನವಾಗೇ ಸ್ಟಿಚ್ ಮಾಡಿ. ಇದನ್ನು ಈ ರೀತಿ ಎರಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಎರಡು ಸ್ಟಿಚ್ಚು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಆನಂತರ ಈ ಕಡೆಯಿಂದ ನಾವು ಸುತ್ತಿ ಇಟ್ಟಿರ್ತೀವಲ್ಲ ಅದು ಮತ್ತೆ ಇಲ್ಲಿಗೆ ಸ್ಟಿಚ್ ಆಗದೆ ಇರೋ ರೀತಿಲಿ ನಿಧಾನವಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಊಟ ಮಾಡ್ಕೊಳ್ಳಿ. ಊಟ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಒಂಚೂರು ರಿಂಕಲ್ಸ್ ಬರಲ್ಲ, ಏನೂ ಇಲ್ಲ. ಈ ಕಾರ್ನರು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಕೂಡ ನಿಮಗೆ ಎಲ್ಲೂ ರಿಂಕಲ್ಸ್ ಬರಲ್ಲ, ನೀಟಾಗಿ ಬರುತ್ತೆ. ಇಲ್ಲಿ ಕೂಡ ಸ್ಟಿಚಸ್ಸು ಇದೇನಾದರೂ ಈ ರೀತಿ ಸ್ಟಿಚ್ ಮಾಡಿಬಿಟ್ರೆ ಈ ದಾರಗಳೆಲ್ಲ ಬಂದು ಬ್ಲೌಸು ಹಾಳಾಗುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ. ಈ ರೀತಿ ಈಸಿಯಾಗಿ ನೀವು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಅಂತ. ಇದ್ರ ನೋಡಿ ಈ ಥರ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಒಂದು ಸ್ವಲ್ಪನಾದರೂ ಎಕ್ಸ್ಟ್ರಾ ಬಂದೇ ಬರುತ್ತೆ. ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಶೋಲ್ಡ್ರು ಜಾರುತ್ತೆ, ಇದು ಭುಜ ಎಲ್ಲ ಕೆಳಗೆ ಇಳಿಯುತ್ತೆ ಅನ್ನೋರು ಇಲ್ಲಿ ಸ್ವಲ್ಪ ಕ್ರಾಸ್ ಹಾಕಿ ಕಟ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ. ಇಲ್ಲಿನೂ ಕೂಡ ಕಟ್ ಮಾಡ್ಕೊಳ್ಳೋದು ಕೆಲವರಿಗೆ ಗೊತ್ತಿರುತ್ತೆ, ಹೊಸ್ದಾಗಿ ಕಲಿಯೋರಿಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು 1/4 ಇಂಚಷ್ಟು ನೀವು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಹಿಂಗೆ. ಆವಾಗ ನಿಮಗೆ ಈ ಶೋಲ್ಡರ್ ಈ ಥರ ಹಿಂಗೆ ಆಗೋದಿಲ್ಲ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಕಟ್ಟಿಂಗ್ ಮಾಡುವಾಗಲೇ ನೀವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ. ಈ ಆರ್ಮೋಲು ಅಷ್ಟೇ, ಇದು ಕರೆಕ್ಟಾಗಿ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಇದನ್ನೆಲ್ಲ ನೀಟಾಗಿ ಬರುತ್ತೆ. ಆದರೂ ಕೆಲವರಿಗೆ ಈ ಥರ ಜಾರುತ್ತೆ ಅಂತಿರ್ತಾರೆ. ಇಲ್ಲಿ ಒಂದು 1/4 ಇಂಚು ಇಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಿಂದ 1/4 ಇಂಚು ಕಟ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಇದು ಸ್ವಲ್ಪ ಈ ಥರ ಆಗುತ್ತೆ, ಎಕ್ಸ್ಟ್ರಾ ಬಂದೇ ಬರುತ್ತೆ. ನೀವು ಇದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಕಟ್ ಮಾಡ್ಕೊಂಡು ಒಂದು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಈಗ ಉಕ್ಸ್ ಪಟ್ಟಿ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಅಲ್ಲ, ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಈ ಬಟ್ಟೆ ಹಿಂಗೆ ಎಳ್ಕೊಳ್ತಾ ಇರುತ್ತೆ, ತೆಳು ಇರುತ್ತೆಲ್ಲ ಬಟ್ಟೆಗಳು, ಇಲ್ಲ ಹಿಂಗೆ ಎಳ್ಕೊಳ್ತಾ ಇರುತ್ತೆ, ಆದರೆ ನಿಮಗೆ ಇಲ್ಲಿ ಸುಕ್ಕು ಬರೋದು. ಇಲ್ಲಾಂದರೆ ನೋಡಿ ಈ ಥರ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರ ತೆಳು ಬಟ್ಟೆ ಆದ್ರೂ ನೀವು ನೀಟಾಗಿ ಸ್ಟಿಚ್ ಮಾಡ್ಬೋದು. ಮುಂದೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಇದು ನೋಡಿಕೊಂಡು ಇಲ್ಲೇನಾದರೂ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ, ಆದರೆ ಜಾಸ್ತಿ ಮಾಡಬಾರ್ದು. ಇಲ್ಲೇನಿದೆ ಇಷ್ಟು ಮಾತ್ರನೇ ಮಾಡ್ಕೊಬೋದು, ಇಲ್ಲೆಲ್ಲ ಹೋಗಲೇಬಾರ್ದು. ಇಲ್ಲಿ ನಾವು ಉಕ್ಸ್ ಪಟ್ಟಿಗೆ ಇಲ್ಲೇನು ಹಚ್ಚಿರ್ತೀವಲ್ಲ ಇಷ್ಟು ಮಾತ್ರನೇ, ಈ 1/2 ಇಂಚು 3/4 ಇಂಚು ಒಳಗಡೆ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಇಲ್ಲೆಲ್ಲ ಹೋದ್ರಿ ಅಂದರೆ ನಿಮಗೆ ಡೀಪ್ ಜಾಸ್ತಿ ಆಗುತ್ತೆ, ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ. ಇಲ್ಲೂ ಅಷ್ಟೇ, ಇದೆಷ್ಟು ಇದೆಯೋ ಇಲ್ಲೇನಾದ್ರು ಎಕ್ಸ್ಟ್ರಾ ಇದ್ದಿರೋದ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ, ಇದಕ್ಕೆ ಕರೆಕ್ಟಾಗಿ ಸಮವಾಗಿ. ಆದಷ್ಟು ಈ ರೀತಿ ರಿಂಗ್ ಹಾಕೋದ್ರ ಬದಲು ಈ ಥರ ಮಾಡಿ, ಇದು ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಇದೆಲ್ಲ ಅವ್ರಿಗೆ ಹೇಳಿ, ಕಸ್ಟಮರ್ಗೆ ಈ ಥರನೇ ಮಾಡಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಸರಿ ಮಾಡಿ ತೋರಿಸಿ. ರಿಂಗು ಕಿತ್ಕೊಂಡು ಬಂದುಬಿಡುತ್ತೆ ಸ್ವಲ್ಪ ದಿನಕ್ಕೇ, ಅವರು ಜೋರಾಗಿ ಎಳೆಯೋದು, ಉಕ್ಕನ್ನ ಎಳೆಯೋದ್ರಿಂದ. ಇಲ್ಲೇ 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಟು ಆನಂತರ ನೀವು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲ ತುಂಬ ಚೆನ್ನಾಗಿ ತಡ್ತಾ ಬರುತ್ತೆ, ಇದೆಲ್ಲ ಬೇಗ ಕಿತ್ತೋಗಲ್ಲ. ರಫ್ ಮಾಡಬೇಕು ನೀವು, ಒಂದೊಂದು ಈ ಮಾಡ್ತಿರಲ್ಲ ಈ ಗೂಡುಗೂ ರಫ್ ಮಾಡಬೇಕು. ನಾನು ಇಲ್ಲೊಂದು ಲಾಸ್ಟಲ್ಲೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ. ಕ್ರಾಸ್ ಪಟ್ಟಿನೂ ಕೂಡ ಎಷ್ಟು ನೀಟಾಗಿ ಕೂತಿದೆ. ಇದು ಅಷ್ಟೇ, ಇದು ಜಾಸ್ತಿನೇ ಇಡಿ. ನಾನು ಮುಂಚೆ ಎಲ್ಲ ಚಿಕ್ಕದಾಗಿ ಇಡ್ತಾಯಿದ್ದೆ, ಬರೀ 1.5 ಇಂಚು ಸಾಕು ಅಂತ. ಇದು ಚೆನ್ನಾಗಿ ಇಡಿ, ಇದು ದೊಡ್ಡದಾಗಿ ಸ್ವಲ್ಪ 1 ಇಂಚು ಇಲ್ಲೇ ಬರಬೇಕು ಪಟ್ಟಿ. ಆ ಥರ ಇಡಿ, ನೀಟಾಗಿ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಯ್ ಎವ್ರಿವನ್, ಇವಾಗ ಟೈಮ್ ನೋಡಿ 10:45 ಆಗ್ತಾಯಿದೆ. ನಾನಿನ್ನೂ ಸ್ಟಿಚ್ ಮಾಡ್ತಾನೇ ಇದ್ದೀನಿ. ಒಂದೊಂದನ್ನೇ ನಾನು ವೀಡಿಯೋ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಹಾಗಾಗಿ ನಿಧಾನ ಆಗ್ತಾಯಿದೆ ಬ್ಲೌಸು ಕೂಡ. ನೈಟ್ ಇಷ್ಟೊತ್ತಲ್ಲೂ ಸ್ಟಿಚ್ ಮಾಡಿದ್ರೆ ಸೌಂಡ್ ಬರಲ್ವಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಈ ಥರ ಕಾರ್ಬನ್ ಲೆಸ್ ಮೋಟ್ರನ್ನ ಹಾಕ್ಸ್ಕೊಂಡಿದ್ದೀನಿ ನಾನು. ಇದು ಸೌಂಡ್ ಬರಲ್ಲ, ಏನು ನಿಮ್ಮ ಮನೆ ಒಳಗಷ್ಟೇ ಸ್ವಲ್ಪ ಗುಯ್ ಅನ್ನುತ್ತೆ ಅಷ್ಟೇ, ಇದು ಕೂಡ ಸೌಂಡ್ ಬರೋದಿಲ್ಲ. ಹಾಗೆ ಈ ಥರ ಒಂದು ಲೈಟು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಹೊಸದಾಗಿ ಕಲಿಯೋರಿಗೆ ಅಂತ ನಾನು ಈ ವಿಡಿಯೋನ ಮಾಡ್ತಿರೋದು. ಈ ಥರ ಒಂದು ಲೈಟನ್ನು ತಗೊಂಡ್ರೆ ನಿಮಗೆ ಯಾವ ಕಡೆಗೆ ಬೇಕಾದರೂ ಇದನ್ನು ತಿರುಗಿಸ್ಕೊಳ್ಬೋದು. ಇದೆಲ್ಲ ಒಂದು 400-500 ಒಳಗಡೆ ಇರುತ್ತೆ. ನಾನು ತೊಗೊಂಡು ಸುಮಾರು ದಿವಸ ಆಯಿತು, ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಯಿದೆ. ಈ ಥರ ಒಂದು ಲೈಟು, ಇದು ಮೋಟ್ರು ಸೌಂಡ್ ಇಲ್ಲದೆ ಇರೋವಂಥ ಒಂದು ಮೋಟ್ರನ್ನ ಹಾಕ್ಸ್ಕೊಂಡ್ರೆ ನೀವು ಎಷ್ಟೊತ್ತಿನಲ್ಲಿ ಬೇಕಾದರೂ ಸ್ಟಿಚ್ ಮಾಡ್ಬೋದು, ಏನು ಸೌಂಡ್ ಬರಲ್ಲ. ಯಾರು ಇದು ಸೌಂಡ್ ಆಗುತ್ತೆ ಅಂತಲೂ ಹೇಳೋದಿಲ್ಲ. ನಿಮ್ಗೆ ನೋಡಿ ಇಷ್ಟೇ ಸೌಂಡ್ ಬರೋದಿದು, ಅಷ್ಟೇ ಸೌಂಡ್, ಜಾಸ್ತಿ ಏನು ಬರಲ್ಲ. ಇವಾಗ ಫೋನು ಹತ್ರ ಇರೋದ್ರಿಂದ ನಿಮಗೆ ಸ್ವಲ್ಪ ಸೌಂಡು ಅನಿಸ್ಬೋದು ನೋಡಿ. ಈ ಥರ ಇಷ್ಟೇ ಸೌಂಡು, ಏನು ಮನೆ ಒಳಗಡೆ ಅಷ್ಟೇ ಸೌಂಡ್ ಬರುತ್ತೆ, ಅಷ್ಟೊಂದು ಸೌಂಡು ಬರೋದಿಲ್ಲ. ಈ ರೀತಿ ಮೋಟ್ರನ್ನ ಹಾಕ್ಸ್ಕೊಳ್ಳಿ. ತುಂಬ ಜನ ನನಗೆ ಕಮೆಂಟ್ನ ಮಾಡ್ತಾಯಿದ್ರು, ಸೌಂಡ್ ಬರುತ್ತೆ ನಮಗೆ, ಬಟ್ಟೆನೇ ಸ್ಟಿಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಈ ಸ್ಲೀವ್ನ ಕಟಿಂಗ್ ಮಾಡಿಕೊಂಡಾಗ ಇದು ಫುಲ್ಲು ನಮಗೆ ಅಗಲ ಸಿಗೋದಿಲ್ಲ, ಆವಾಗ ಪೀಸನ್ನು ಹಚ್ಚಬೇಕಾಗತ್ತೆ. ನೀವು ಈ ಥರ ಯಾವುದೇ ಪೀಸನ್ನು ಬಿಸಾಡಬೇಡಿ, ಇಷ್ಟು ಚಿಕ್ಕ ಪೀಸನ್ನು ಸಾಕಾಗುತ್ತೆ. ಕೆಲವರಿಗೆ ಇಲ್ಲಿ ತೋಳು ಚಿಕ್ಕದಿರುತ್ತೆ, ಇಲ್ಲಿ ಮಾತ್ರನೇ ಸ್ವಲ್ಪ ಅಟ್ಯಾಚ್ ಮಾಡೋದಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಈ ಕ್ರಾಸಾಗಿ ಏನಾದರೂ ಬಟ್ಟೆಗಳು ಇಲ್ಲಿ ಕಟ್ ಮಾಡ್ತೀವಲ್ಲ, ಇಲ್ಲಿ ಕಟ್ ಮಾಡಿರೋಂಥ ಬಟ್ಟೆನೇ ಉಳಿಯುತ್ತೆ.
ಅದನ್ನೇ ಅಟ್ಯಾಚ್ ಮಾಡಿ. ಅದರಲ್ಲೇ ನಿಮಗೆ ಸಾಕಾಗುತ್ತೆ. ಇಲ್ಲಿ ತೋಳು ಕಡಿಮೆ ಇರುತ್ತೆ ಮುಂದೆ, ಇಲ್ಲಿ ಮಾತ್ರ ದೊಡ್ಡದಾಗಿರುತ್ತೆ. ಅಂಥವ್ರಿಗೆ ಇಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನೋಡಿ ಇಷ್ಟಾಗಲ ನಿಮಗೆ ಸಿಗುತ್ತೆ ನೋಡಿ. ಯಾವುದನ್ನು ವೇಸ್ಟ್ ಮಾಡಬೇಡಿ. ಕಟ್ ಮಾಡುವಾಗಲೇ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಸ್ಲೀವ್ನ ಕಟ್ ಮಾಡುವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ನು ಮಾಡಬೇಡಿ. ಹೊಸ್ದಾಗಿ ಟೈಲರಿಂಗ್ ಕಲಿಯುವಂಥವ್ರು ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೋಬೇಡಿ. ಎಲ್ಲ ಸ್ಟಿಚಿಂಗ್ ಆದಮೇಲೆ ಮಾಡಿ. ಯಾಕೆ ಅಂದರೆ ನೀವಿದು ಒಂದು ಸೈಡು ಫ್ರಂಟು ಒಂದು ಸೈಡ್ ಬ್ಯಾಕ್ ಕೊಡೋವಾಗ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೀವು ಚಟ್ಕ ಹಾಕ್ಕೊಂಡಿದ್ರು ಫ್ರಂಟ್ ಸೈಡ್ಗೆ ಒಂದೊಂದು ಸಾರಿ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗೋದು, ಬಿಚ್ಚೋದು ಅದೇ ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಫಸ್ಟು ಎಲ್ಲ ಅದನ್ನು ಸ್ಟಿಚ್ ಮಾಡಿಕೊಂಡು ಆ ನಂತರ ಇಟ್ಟು ಕಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅನ್ನೋದು ನಾನು ಆಗಲೇ ವೀಡಿಯೋ ಹಾಕಿದ್ದೀನಿ. ಇವಾಗ ಇದರಲ್ಲೂ ಕೂಡ ನಾನು ಇನ್ನೊಂದು ಸಾರಿ ಈ ವಿಡಿಯೋನ ಹಾಕ್ತೀನಿ. ಈ ರೀತಿ ಈ ಚಿಕ್ಕ ಚಿಕ್ಕ ಪೀಸ್ಗಳ್ನೂ ಕೂಡ ಬಿಸಾಡಬೇಡಿ. ನೋಡಿ ಇಷ್ಟರಲ್ಲೇ ನಿಮಗೆ ಇಲ್ಲಿ ಮುಗ್ದೋಗಿ ನನಗೆ ಬೇಕಾಗಿರೋದು ಇಷ್ಟೇ. ಇಷ್ಟಾದ್ರೇ ಸಾಕು. ಇಲ್ಲಿಂದ ಇಲ್ಲಿ ಮಾತ್ರನೇ ಸ್ವಲ್ಪ ನನಗೆ ಇನ್ನೂ 1.5 ಇಂಚಷ್ಟು ಬೇಕಾಗುತ್ತೆ. ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಸ್ಟಿಚಿಂಗಿಗೆಲ್ಲ ಬೇಕಾಗುತ್ತೆ. ಹಾಗಾಗಿ ನಾನು ಕಟ್ ಮಾಡಿಲ್ಲ ಹಿಂಗೆ ಕ್ರಾಸಾಗಿ. ಇದೆಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಇನ್ನೊಂದು ಸಾರಿ ಅಳತೆ ತೊಗೊಂಡು ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದೆಲ್ಲ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿದ್ಮೇಲೆ ನಾನು ಫ್ರಂಟ್ ಶೇಪನ್ನ ತೆಗೆಯೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈಸಿಯಾಗಿ ಇನ್ನೊಮ್ಮೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ಟೈಮ್ ನೋಡಿ 12:15 ಆಗಿದೆ ರಾತ್ರಿ. ನಾನಿನ್ನು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾಯಿದ್ದೆ. ನಾವು ಎಲ್ಲ ಸ್ಟಿಚ್ ಆದಮೇಲೆ ಈ ರೀತಿ ಪೀಸ್ಗಳು ಇದೆಲ್ಲನೂ ಹೀಗೆ ಇಟ್ಬಿಟ್ಟು ಯಾವತ್ತೂ ಮಲಗಬಾರ್ದು. ಇದನ್ನೆಲ್ಲ ನಾವು ನೀಟಾಗಿ ಇಟ್ಬಿಟ್ಟೆ ಮಲ್ಕೊಳ್ಬೇಕು. ಯಾಕೆ ಅಂದರೆ ನಾವು ಕೆಲಸ ಮಾಡೋವಂಥದ್ದನ್ನು ನಾವು ಲಕ್ಷ್ಮಿಯ ರೂಪವಾಗಿ ನಾವು ನೋಡಿಕೊಂಡ್ರೆ ಅದು ಕೂಡ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಹಾಗಾಗಿ ನೋಡಿ ಇದು ಎಲ್ಲಿ ಏನಿದೆಯೋ ಅದನ್ನೆಲ್ಲ ಅದರ ಜಾಗಕ್ಕೇ ಇಟ್ಟಿಟ್ಟು ಅದರ ಜಾಗಕ್ಕೆ ಎತ್ತಿಟ್ಬಿಟ್ಟು ಆನಂತರನೇ ನಾವು ಹೋಗಿ ಮಲಗಬೇಕು. ನೋಡಿ ಕೆಳಗಡೆ ಎಲ್ಲ ಎಷ್ಟು ಪೀಸ್ಗಳು ಇದೆಲ್ಲ ಬಿದ್ದಿದೆ. ಇದನ್ನೆಲ್ಲ ಬಿಟ್ಟು ಹಾಗೆ ಬಿಟ್ಟು ಹೋಗಿ ಮಲಗಬಾರ್ದು. ಹಾಗೆ ನೈಟು ಬೆಳಗ್ಗೆ ನೀವು ಆಯಿಲನ್ನು ಹಾಕಲೇಬೇಕು. ನೀವು ಮಿಷಿನಿಗೆ ಕೂತ್ಕೊಳ್ಳೋವಾಗಲೂ ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ಒರೆಸಿ ಆಮೇಲೆ ನೀವು ಮಿಷಿನನ್ನು ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಬೇಕು. ಹಾಗೆ ಈ ರೀತಿ ಪ್ರತಿಯೊಂದು ಕಡೆಗೂ ಆಯಿಲ್ನ ಹಾಕಿ ಒಂದು ಚಿಕ್ಕ ಪೀಸನ್ನು ತಗೊಂಡು ಈ ಟೆನ್ಷನ್ ಕೆಳಗಡೆ ಇಟ್ಟು ಇಲ್ಲಿ ಕೂಡ ಒಂದು 4 ಡ್ರಾಪ್ ಆಯಿಲ್ ಹಾಕಿ ಹೀಗೆಲ್ಲ ಮಾಡೋದ್ರಿಂದ ನಿಮಗೆ ಮಿಷಿನ್ ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ. ಇದರ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರಿ ಚೆಕ್ ಮಾಡಿ ನೋಡಿ. ಈ ರೀತಿ ಎಲ್ಲ ಕ್ಲೀನ್ ಮಾಡಿನೇ ನಾನು ಮಲಗೋದು. ಅದು ಎಷ್ಟೊತ್ತಾದರೂ ಆಗಿರಲಿ ಈ ರೀತಿ ಕ್ಲೀನ್ ಮಾಡಿ ಅದನ್ನು ಮುಚ್ಚಿ ಇಡಬೇಕು. ಯಾವಾಗಲೂ ಟೈಲರಿಂಗ್ ಮಿಷಿನ್ನ ಓಪನ್ನಾಗಿ ಇಡಬೇಡಿ, ಕ್ಲೀನಾಗಿ ಇರಬೇಕು. ಹಾಗೆಯೇ ಈ ಥರ ಮುಚ್ಚಿಡಿ. ಮುಚ್ಚಿಟ್ಬಿಟ್ಟು ನಾನು ಇದೆಲ್ಲ ತೆಗಿತೀನಿ. ಇವಾಗ ಒಂದು 5 ನಿಮಿಷ ಕೆಲಸ ಆಗುತ್ತೆ ಅಷ್ಟೇ. ತುಂಬ ಏನು ಟೈಮೆಲ್ಲ ಏನೇನು ತೊಗೊಳ್ಳಲ್ಲ. ಒಂದು 5 ನಿಮಿಷ ಕೆಲಸದಲ್ಲೇ ಏನೇನು ಬೇಕೋ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ತೀನಿ ನಾನು. ನೋಡಿ ಈ ಥರ ಎಲ್ಲ ನೀಟಾಗಿ ಇರುತ್ತೆ. ಹಾಗೆ ಎಲ್ಲ ಸ್ವಿಚ್ಗಳನ್ನು ಆಫ್ ಮಾಡಿದ್ದೀವ ಇಲ್ವಾ ಅಂತ ನೋಡ್ಕೊಳ್ಳಿ. ಮೋಟ್ರೆಲ್ಲ ಇರುತ್ತಲ್ಲ, ಹಾಗಾಗಿ ಎಲ್ಲ ಸ್ವಿಚ್ಚೆಲ್ಲ ಆಫ್ ಮಾಡಿ ಆನಂತರ ನಮಸ್ಕಾರ ಮಾಡಿಕೊಂಡೇ ನೀವು ಹೋಗಬೇಕು. ಈ ಥರ ಎಲ್ಲ ತೆಗೆದುಬಿಡ್ತೀನಿ. ಇವಾಗ ಎಲ್ಲ ಗುಡಿಸ್ಬಿಟ್ಟು ನಾನು ಹೋಗಿ ಮಲಗ್ತೇನೆ. ಟೈಮ್ ನೋಡಿ 12:20 ಆಗ್ತಾ ಬಂತು. ಇಷ್ಟು ನಿಶ್ಶಬ್ದವಾಗಿದೆ. ನಾನು ಇವಾಗ ಮಲಗಬೇಕು.
ಮಿಷಿನ್ ಮೇಲೆ ಏನೂ ಇಡಬೇಡಿ. ಈ ಥರ ಯಾವುದನ್ನು ಎಲ್ಲ ತೆಗಿತೀನಿ ನಾನಿವಾಗ. ನೀಟಾಗಿ ಇಟ್ಬಿಟ್ಟು ನಾವು ಎದ್ದೊಳ್ಬೇಕು.